ಇವಳು ನೋಡಿ ನೆಲದಲ್ಲಿ ಬಂದಿದೆ ಕೊತ್ತಂಬರಿ. ಮನೆಯಲ್ಲಿ ಯಾರು ಇಲ್ಲದ್ರಿಂದ ನಾನು ಪೀಸಾಗಿ ಮೂವಿ ನೋಡೋಣ, ಮನೆ ಕ್ಲೀನ್ ಮಾಡ್ಕೊಡೋಣ ಅಂತ ಇದ್ದೆ. ಅವರೆಲ್ಲ ಗ್ರೂಪ್ ರೇಷಕ್ಕೆ ಕುರುಟಿಗೆ ಹೋಗಿದ್ರು. ಬಟ್ ವಿಧಿಯೇ ಬೇರೆ ಆಗಿತ್ತು. ಅಲ್ಲಿ ಓದಾದ್ಮೇಲೆ ನೀನು ಯಾಕೆ ಬಂದಿಲ್ಲ ಅಂತ ಫೋನ್ ಮೇಲೆ ಫೋನ್ ಮಾಡಿದ್ರು ಶಶಿ, ಯಶು, ನಮ್ಮ ಅಣ್ಣ ಎಲ್ಲ. ಬಾ ವಿನಯ್ ಬರ್ತಾನೆ, ಅವನ ಜೊತೆನೂ ಬಾ, ಒಂದೆರಡು ದಿವಸ ಇರಿಯಂತೆ ಅಂತ ಅಂದರು. ವಿನಯು ಬರ್ತಾನೆ, ಒಂದೆರಡು ದಿವಸ ಇರ್ತಾನೆ ಅಂತ ನಾನು ಹೊರಟೆ. ಅವನು ಬೈಯತ್ನಲ್ಲಿ ಮೆಟ್ರೋ ಸ್ಟೇಷನ್ಗೆ ಬಾ ಅರ್ಧ ಗಂಟೆ ಅಷ್ಟೊತ್ತಲ್ಲಿ, ನಾನು 3:15 ಅವರಲ್ಲಿ ಬರ್ತೀನಿ ಅಂತ ಅಂದ. 3:15 ಅವರ ಅಷ್ಟೊತ್ತಲ್ಲಿ ಬೈಯಪ್ನಳ್ಳಿ ಮೆಟ್ರೋ ಸ್ಟೇಷನ್ಗೆ ಬಂದೆ. ನೆಕ್ಸ್ಟು ಅರ್ಧ ಗಂಟೆ ಕಾಯಿ, ನಾನು ಇಲ್ಲೇ ಇದ್ದೀನಿ ಅಂತ ಅಂದ. ತಿರ್ಗಾನೂ ಅರ್ಧ ಗಂಟೆ ಕಾಯ್ದು 1.5 ಅವರ್ ಕಾಯ್ದೆ. ಅದಾದಮೇಲೆ ತಿರ್ಗಾ ನಾವು ಹೊರಟಿದ್ದೆ ಕೊರಟಿಗೆ. ಅಲ್ಲಿ ಹೋದ್ಮೇಲೆ ಕರ್ಸ್ಬಿಟ್ಟು ಎಲ್ಲರೂ ಅವ್ರ ಫೋನ್ ಅಂತ ಕೂತಿದ್ದಾರೆ. ನೋಡಿ ಇಲ್ಲಿ ನೋಡಿ ಇವನು ಕಳ್ಳ ವಿನಯ. ಬೋರ್ ಆಗ್ತಿತ್ತು ಅಂತ ಎಲ್ಲರೂ ಒಂದು ನೈಟ್ ರೌಂಡ್ಗೆ ಹೋಗಿ ಬರೋಣ ಅಂತ ಹೋದೋ. ಒಂದು 10 ಕಿಲೋಮೀಟರು 3 ಜನನು ಅಂದರೆ ಎಲ್ಲರೂ 3 ಗಾಡೀಲಿ ಹೊರಟೋ. ಒಂದು ಅಷ್ಟು ದೂರ ಸುಮ್ಮನೆ ಹೋದೋ ಏನಾದರೂ ತಿನ್ನೋಣ ಅಂತ ಹಂಗೆ. ಬಟ್ ಅಲ್ಲಿ ಏನೂ ಇರಲಿಲ್ಲ. ಹಾಗೆ ಅಲ್ಲಿ ಯಾವುದೋ ಒಂದು ಬೇಕ್ರಿ ಇತ್ತು, ಅಲ್ಲೇ ಪಪ್ಸು ಚಿಪ್ಸು ಎಲ್ಲ ತಿನ್ಕೊಂಡು ತಿರ್ಗಾ ವಾಪಸ್ ಬಂದು. ಅದೊಂಥರ ಮಿನಿ ಲಾಂಗ್ ಡ್ರೈವ್ ಚೆನ್ನಾಗಿತ್ತು ನೈಟ್ ಹೊತ್ತು. ಮನೇಲಿ ಫೋನ್ ಮೇಲೆ ಫೋನ್ ಏನು ಮಾಡ್ತಾಯಿದ್ದೀರಾ ಬನ್ನಿ ಅಂತ. ಆಮೇಲೆ ಮನೆಗೆ ಹೋದ್ಮೇಲೆ ಸ್ವಲ್ಪ ಆಟ ಆಡೋಣ ಅಂತ ಆಟ ಆಡಿ ಅಲ್ಲೇ ಮಲ್ಕೊಂಡು. ಆಮೇಲೆ ಬೆಳಗ್ಗೆ ಎದ್ದಾದ್ಮೇಲೆ ನೋಡಿ ನನಗೆ ಹೆಂಗೋ ನೋಡಿ ಕಸ ಗುಡ್ಸ್ಕೊಳ್ತಾರೆ. ನಾನು ನೋಡಿಕೊಂಡು ಆಚೆ ಸ್ವಲ್ಪ ಒಂದು ಫ್ರೆಶ್ ಏರ್ ತೊಗೊಂಡಾದ್ಮೇಲೆ ನನ್ನ ತಂಗಿ ಕಸ ಗುಡ್ಸಲ್ಲ, ಅದಕ್ಕೆ ನೋಡ್ತಾ ನಿಂತಿಟ್ಕೊಳ್ಳಿ ರಿಯಾಕ್ಷನ್. ಅದಾದಮೇಲೆ ನಮ್ಮ ಅಣ್ಣ ಒಂದು ಅಲೋವೆರಾ ಸಿಕ್ತು ಅಂತ ಮಕ್ಕೂ ಕೂಚ್ಕೊಂಡು, ಆಮೇಲೆ ಟೊಮೆಟೊನು ಉಜ್ಕೊಂಡು ನೋಡಿ ಹಿಂಗೆ ಪೋಸ್ ಕೊಡ್ತಾ ಇದ್ದಾನೆ. ಸ್ವಲ್ಪ ಗುಳ್ಳೆ ಕಮ್ಮಿ ಆಗೈತಲ್ಲ ಎಣ್ಣೆಗಿನ, ಯಾರಿಗೆ ಗೊತ್ತು. ಮಸ್ತ ಕಮ್ಮಿ ಆಗೈತೆ ರಾಸ್ಕಲ್ಗೆ. ಅಲ್ಲ ಗುಳ್ಳೆ ಕಮ್ಮಿ ಆದ್ರೆ ಚೆನ್ನಾಗಿ ಕಾಣಿಸ್ಬಿಡ್ತೀನಿ ಒಳಗಿನ ಅಂತ. ಏನಿಲ್ಲ ಫ್ರೆಂಡ್ಸ್, ನನಗಿಂತ ಚೆನ್ನಾಗಿದ್ದೀನಿ. ನಮ್ಮಮ್ಮನ ತಂಗಿ ಗಂಡ ಅಂದರೆ ನಮ್ಮ ಚಿಕ್ಕಪ್ಪನ ಊರು. ನಮ್ದು ಯಾವುದೇ ಊರಿಲ್ಲ, ನಮ್ಮದೆಲ್ಲ ಸ್ವಂತ ಬೆಂಗಳೂರೇ. ಸೊ ಊರಿಗೆ ಬಂದಿದ್ದೀವಿ. ಅವ್ರದ್ದು ಫೀಲ್ಡ್ ಇತ್ತು, ಫೀಲ್ಡ್ ಅಲ್ಲ ಅದೇ ತೋಟ ಅಂತಾರೆ, ತೋಟಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ನಮಗೆ ಫಾರ್ಮಿಂಗ್ ಬಗ್ಗೆ ಏನಂದರೆ ಏನೂ ಗೊತ್ತಿಲ್ಲ. ಸೊ ನೋಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಟೊಮೆಟೊ ಕಿತ್ತಿ ಹಾಕಿದ್ದಾರೆ ನೋಡಿ ಎಲ್ಲ ಹಾಕಿದ್ದಾರೆ. ನೋಡಿ ನಮ್ಮ ಅಣ್ಣ ಪಬ್ಜಿ ಆಡ್ತಾ ಇದ್ದಾನೆ. ನಿಜ ಹಾಕ್ತೀನಿ. ಇವಳು ನೋಡಿ ಫೋಟೋ ತಗೊಳಕ್ಕೆ ಓಡೋಗಿದ್ದಾಳೆ. ಎಲ್ಲ ಬಿಸಿಲು ಏನೂ ಕಾಣಿಸ್ತಾ ಇಲ್ಲ. ಟೊಮೆಟೊ ಕಿತ್ತಿ ಪಾಪ ನಮ್ಮ ಮಹಿ ಅಣ್ಣ ಅವ್ರು ಹಾಕಿದ್ದಾರೆ. ಅವ್ರನ್ನ ತೋರಿಸ್ತೀನಿ, ಅವರೇ ಹಾಕಿ ಎಲ್ಲ ಬೆಳೆದಿರೋದವರೇ. ಎಜುಕೇಷನ್ ಬಿಟ್ಬಿಟ್ಟು ಟೊಮೆಟೊ ಬೆಳೀತಾ ಇದ್ದಾರೆ, ಅಲ್ಲ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಇವನೇ ಎಲ್ಲ ಟೊಮೆಟೊ ಬೆಳೆಸಿರೋದು ನಮ್ಮ ಅಣ್ಣ. ನೋಡಿ ಟೊಮೆಟೊ ಗಿಡದಲ್ಲಿ ಬರುತ್ತೆ ಹಿಂಗೆ ಏಕ ಹಾಕ್ಬಿಡ್ತಾರೆ ನೋಡಿ. ನಮ್ಮಣ್ಣ ಎಲ್ಲ ಕಿತ್ತಿ ಪಾಪ ಮೂಟೆ ಎತ್ಕೊಬಂದು ಹಾಕ್ತಾ ಇದ್ದಾನೆ. ಕಿತ್ತಿ ಟೊಮೆಟೊ ಮೂಟೆಗೆ ಹಾಕಿ ಅದನ್ನು ಅಲ್ಲಿ ಹಾಕ್ತಾಯಿದ್ದ. ಅದನ್ನು ಬಾಕ್ಸಿಗೆ ಹಾಕೋದಂತೆ. ಬಾಕ್ಸ್ ಹಾಕಾದ್ಮೇಲೆ ಆ ಬಾಕ್ಸ್ ಲೆಕ್ಕ ದುಡ್ಡು ಕೊಡ್ತಾರಂತೆ. ಎಷ್ಟು ಲೆಕ್ಕ ಇದೆಯೋ ಅಷ್ಟು ದುಡ್ಡು. ಅದಾದಮೇಲೆ ನಾನು ಟೊಮೆಟೊ ಮಾರಿದ್ರೆ ಹೇಗಿರುತ್ತೆ ಅಂತ ಸುಮ್ಮನೆ ಒಂದು ಪ್ರಯತ್ನ ಮಾಡಿದೆ. ತಾಜಾ ಟೊಮೆಟೊ, ಗ್ರೀನ್ ಟೊಮೆಟೊ, ರೆಡ್ ಟೊಮೆಟೊ, ಫಾರಮ್ ಟೊಮೆಟೊ, ಎಲ್ಲ ಟೊಮೆಟೊ. ಹೊಲ್ಟಿಯಿಂದ ನಾವು ನಾಷ್ಟ ತಿಂದ್ಕೊಂಡು ಹೊರಟಿದ್ದು ಶಶಿ ಅವ್ರ ಊರಿಗೆ. ಅಲ್ಲಿಂದ ಒಂದು 10-13 ಕಿಲೋಮೀಟರ್ ಅಷ್ಟೇ. ಓದಾದ್ಮೇಲೆ ನಮ್ಮ ಅಣ್ಣ ಹಾರರ್, ಥ್ರಿಲ್ಲರ್, ಸಸ್ಪೆನ್ಸ್ ಎಲ್ಲ ಇರೋ ಮೂವಿ ಹಾಕು ಅಂತ. ಮೂವಿ ಹಾಕಾದ್ಮೇಲೆ ನೋಡಾದ್ಮೇಲೆ ಸಂಜೆ ತೋಟಕ್ಕೆ ಹೋಗೋಣ, ಎಳ್ನೀರು ಕುಡಿಯೋಣ ಅಂತ ಎಲ್ಲ ಹೇಳಿ ಮಲ್ಕೊಂಬಿಟ್ಟಿದ್ದಾನೆ ಅವರು ನಮ್ಮಣ್ಣ ಮತ್ತು ನನ್ನ ತಂಗಿ. ಮೂವಿ ಸುಮ್ಮನೆ ಓಡ್ತಾನೆ ಇತ್ತು. ಅದಾದಮೇಲೆ ನಾವು ಹೋಗಿದ್ದು ತೋಟಕ್ಕೆ ಹೋಗ್ಬೇಕಾದ್ರೆ ಚೆನ್ನಾಗಿತ್ತು. ಅಲ್ಲಿ ಅಂದರೆ ಯಾವ್ಯಾವ ಗಿಡ ಹೇಗೆ ಬೆಳೀತಾರೆ ಅಂತ ಎಲ್ಲ ಶಶಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಇವರು ಹಾಕಿದ್ದು ಕೊತ್ತಂಬರಿ ಸೊಪ್ಪು ಗಿಡ ಹೇಗಿರಬೇಕು ನೋಡಿ. ನಾನು ಹೇಳೋದ್ನೆಲ್ಲ ಮಾಡಬೇಡ. ಕೊತ್ತಂಬರಿ ಅಂತ ಇದು ಕೊತ್ತಂಬರಿ ಅಂತ ಅವ್ರಿಗೇನು ಗೊತ್ತಿರಲ್ಲ ಕೊತ್ತಂಬರಿ ಆಗೋಂತ. ನೋಡಿ ಗಾಯ್ಸ್ ಕೊತ್ತಂಬರಿ ಸೊಪ್ಪು ನೋಡಿ ಗಾಯ್ಸ್. ಹೂವು ಬಿಟ್ರೆ ಈ ಥರ ಇರುತ್ತೆ. ಹಂಗೆ ಹಿಡ್ಕೊಂಡು ಬಿಸಾಕ್ಬೇಡ, ಮನೆಗೆ ಬೇಕಂತೆ. ಇದು ಕೊತ್ತಂಬರಿ ಹಾಕಲ್ಲ ಅವರು. ಅದೇನೋ ನೆಲದಲ್ಲಿ ಬಂದಿದೆ ಕೊತ್ತಂಬರಿ. ನೆಲದಲ್ಲಿ ಬರ್ದು ಇನ್ನೇನು ಬರ್ತದೆ ಮುಂಚೆನಾ ಮಣ್ಣಿಂದು ಕೊತ್ತಂಬರಿ ಸೊಪ್ಪು ನೆಲದಾಗ ಮಾಡಿದ್ರೆ ಮಾಡಿದ್ಮೇಲೆ ಬರ್ತದೆ.
ಕೊತ್ತಂಬರಿ ಎಲ್ಲ ಅಂದರೆ ಎಲ್ಲ ಅವ್ರು ಆಲ್ಮೋಸ್ಟ್ ಕಿತ್ತಿ ಕೊಟ್ಬಿಟ್ಟಿದ್ರು. ಇನ್ನೇನು ಸ್ವಲ್ಪ ಉಳಿದಿದ್ದು ಯಾವ್ಯಾವ ಚೆನ್ನಾಗಿದ್ದು ಅದನ್ನೆಲ್ಲ ಕಿತ್ತಿ ಕೊಡ್ತಿದ್ದ ಮನೆಗೆ ಎತ್ಕೊಂಡು ಹೋಗು ಅಂತ. ನನಗೆ ಕೊತ್ತಂಬರಿ ಸೊಪ್ಪು ಕೊಡ್ತಾವನಿ. ಅಮ್ಮಿ ಇದು ಬಿಸಾಕು ಅದು ಮುಡ್ಕ ಗೈಸ್ ಇದೆ ಇವತ್ತೇ ಫಸ್ಟ್ ಟೈಮ್ ಗೊತ್ತಾಗಿದ್ದು ಮಣ್ಣಲ್ಲಿ ಇದು ಮಾಡ್ತಾರೆ ಅಂತ ಕೊತ್ತಂಬರಿ. ನಾನೇನೋ ಗಿಡ ಬರುತ್ತೆ ಅಂದ್ಕೊಂಡಿದ್ದೆ. ನಿಜ ನಾನು ಗಿಡ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಇದು ಮಣ್ಣಿಂದ ಈ ರ್ಯಾಡಿಶು ಮತ್ತು ಕ್ಯಾರೆಟ್ ಬರುತ್ತಲ್ಲ ಹಂಗೆ. ಇದು ಬೆಳೆದಿದ್ದು ಎಲ್ಲ ಬೆಂಗಳೂರೇ. ನಮ್ಮ ಅಪ್ಪ ನಮ್ಮ ತಾತ ನಮ್ಮ ಮುತ್ತಾತ ಎಲ್ಲ ಬೆಂಗಳೂರು. ಸೊ ನನಗೆ ಫಾರ್ಮಿಂಗ್ ಬಗ್ಗೆ ಏನು ಅಷ್ಟೊಂದು ಗೊತ್ತಿಲ್ಲ. ಸೊ ಶಶಿ ಎಲ್ಲ ಹೇಳ್ಕೊಡ್ತಿದ್ದ ಯಾವ್ಯಾವ್ದು ಹೆಂಗೆ ಬೆಳೀತಾರೆ ಅಂತ ತೋರಿಸ್ಕೊಡ್ತಿದ್ದ. ಆಮೇಲೆ ಇವರು ಹುಲ್ಲು ಹಾಕಿದ್ರು, ಅಂದರೆ ಇದು ಹಸು ಕೊಡೋದಂತೆ ಹುಲ್ಲು. ಮಾಡ್ತಾ ಇದ್ದಾನೆ. ಅವರು ಒಂದಿನ ಬಂಚ್ ಇಟ್ಕೊಂಡು ಕಟ್ ಮಾಡ್ತಾಯಿದ್ರು. ನಾನು ಕಟ್ ಮಾಡ್ತೀನಿ ಅಂತ ಅಂದೆ, ಬಟ್ ನಾವೇ ಆಗುತ್ತೆ ಬೇಡ ಅಂದರೆ ಇಲ್ಲ ನಾನು ಬಾಡಿ ಲೋಷನ್ ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ತೀನಿ, ನಂಗೆ ಕಟ್ ಮಾಡಬೇಕು ಅಂತ ಅಂದೆ. ಕಟ್ ಮಾಡೋಕ್ಕೆ ಹೋದೆ, ನನಗೆ ಬಂಚ್ ಎಲ್ಲ ಆಗಲಿಲ್ಲ, ಬರೀ ಒಂದೊಂದೇ ಕಟ್ ಮಾಡ್ತಾಯಿದ್ದೆ. ಸೊ ಅವ್ರು ಅದಕ್ಕೆ ನಗ್ತಾಯಿದ್ರು. ಕಟ್ ಮಾಡಿದೆ, ಚೆನ್ನಾಗಿತ್ತು. ನನಗೇನು ಅಷ್ಟೊಂದು ನಾವೇನು ಆಗಲಿಲ್ಲ, ಒಂದೊಂದೇ ಕಟ್ ಮಾಡಿದೆ ಈ ಹುಲ್ಲನ್ನ. ಸಂತು ಇಲ್ಲೋಡೆ ಹೆಂಗೆ ಕೊಯ್ತಾವಳೆ, ಒಂದೊಂದೇ ಕೊಯ್ತಾವಳೆ. ಹೇಳಿದ್ದೀನಿ ಹುಲ್ಲನ್ನ ಶಶಿ ಕಾಲಲ್ಲಿ ಟಚ್ ಮಾಡಿಬಿಟ್ಟ ಅಂತ ಅದಕ್ಕೆ ಅವ್ನು ನಮಸ್ಕಾರ ಮಾಡೋ ತನಕ ಬಿಡಲೇ ಇಲ್ಲ. ಮಾಡಿಸಾದ್ಮೇಲೆ ಗೆಡ್ಡೆಕೋಸು ಹಿಂಗಿರುತ್ತೆ ಅಂತ ತೋರಿಸಿ ಹಂಗೆ ತಿಂತವನೆ. ಅದು ತೊಳೆದಿಲ್ಲದೆ ತಿಂತವನೆ, ಅಂದರೆ ಹಂಗಂಗೆ ತೊಳೆದು ಇಲ್ಲ ಸಿಪ್ಪೆನೂ ಹಂಗೆ ಬಿಚ್ಕೊಂಡು ತಿಂತವ್ನು. ತಿಂದ್ಬಿಟ್ಟು ಆ ಸಿಪ್ಪೆನ ಕೆಳಗಡೆ ಹಾಕ್ತಾಯಿದ್ದ. ನನಗೆ OCD ಇರೋದ್ರಿಂದ ನಾನು ಇವೆಲ್ಲ ಟಾಲರೇಟ್ ಮಾಡೋಕ್ಕಾಗಲ್ಲ. ನಾನು ಬೈತಾಯಿದ್ದೆ ಏನು ಹಿಂಗೆಲ್ಲ ಆಗ್ತಾಯಿದ್ಯಾ ಅಂತ. ಏನಾಗಲ್ಲ, ಅದು ಗೊಬ್ಬರ ಆಯ್ತದೆ, ಚೆನ್ನಾಗಿರುತ್ತೆ, ಇದು ಫ್ರೆಶ್ಶು, ನಾವೇನು ಪೆಸ್ಟಿಸೈಡ್ಸ್ ಹಾಕಿಲ್ಲ, ತಿನ್ನೋಣ ಅಂತ ತಿಂತಾಯಿದ್ದ. ಎಳ್ನೀರು ಕುಡಿಯೋಣ ಅಂತ ಹೋದೋ, ಬಟ್ ಲಾಂಗ್ ಕೋಲು ಮತ್ತು ಮಚ್ಚಿರಲಿಲ್ಲ. ಅದಕ್ಕೆ ಲೋಯಿನೇ ಮರ ಹತ್ಬಿಟ್ಟು ಬಿಡಿಸ್ತಾ ಇದ್ದ. ಎಳ್ನೀರೆಲ್ಲ ತಂದಾದ್ಮೇಲೆ ಮಚ್ಚು ಇರಲಿಲ್ಲ, ಏನೂ ಇರಲಿಲ್ಲ ಅಂತ ಸ್ಕ್ರೂ ಡ್ರೈವರಲ್ಲಿ ಓಪನ್ ಮಾಡಿ ಎಳ್ನೀರು ಕುಡ್ದು. ನನ್ನ ತಂಗಿ ಸ್ಟ್ರಾ ಇಲ್ವಾ ಅದಿಲ್ವಾ ಇದಿಲ್ವಾ ಅಂತಾನು ಹೇಳ್ತಾ ಇಲ್ಲ, ಹಂಗೆ ಕುಡಿಯೋಣ ಅಂತ ಮಾಡು ಕುಡಿ. ಅದಾದಮೇಲೆ ತೋಟ ಎಲ್ಲ ನೋಡಿಕೊಂಡು ಹೇಗಿದೆ, ಹೇಗೆ ಬೆಳೀತಾರೆ ಅಂತ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಡಿಸ್ಕಸ್ ಮಾಡಾದಮೇಲೆ ನಾವು ಮನೆಗೆ ಹೋಗೋಷ್ಟೊತ್ತಲ್ಲಿ 7:30 ಆಗೋಗಿತ್ತು. ನಮ್ಮ RCB ಮ್ಯಾಚ್ ಸ್ಟಾರ್ಟ್ ಆಯಿತು. ಎಲ್ಲೇ ಹೋದರೂ ಹೇಗೆ ಇದ್ರು ಏನೇ ಮಾಡ್ತಾಯಿದ್ರು RCB ಮ್ಯಾಚ್ ಮಿಸ್ ಮಾಡೋಕ್ಕಾಗುತ್ತಾ? ಅದರಲ್ಲಿ RCB ಮತ್ತು IPL ಮ್ಯಾಚ್ ಮಿಸ್ ಮಾಡೋಕ್ಕಾಗುತ್ತೋ? ಸೊ ಮ್ಯಾಚ್ ನೋಡೋಣ ಅಂತ ಎಲ್ಲ ಕೂತಿದ್ದೋ. ಮ್ಯಾಚ್ ನೋಡ್ತಾ ಇದ್ದೋ. ನಮ್ಮ RCB ಅವರು ಚೆನ್ನಾಗಿ ಆಡ್ತಾಯಿದ್ರು. ನೋಡ್ತಾ ಇದ್ದೋ. ಊಟಕ್ಕೆ ಟೈಮ್ ಆಯಿತು ಅಂತ ಎಲ್ಲ ಒಟ್ಟಿಗೆ ನೋಡಿಕೊಂಡು ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡು ಒಂಥರ ಚೆನ್ನಾಗಿತ್ತು. ಎಲ್ಲನೂ ಊಟ ತಿಂದು ಜಾಮೂನು ಚಿತ್ರಾನ್ನ ಬೋಂಡ ಎಲ್ಲ ಮಾಡಿದರು. ಎಲ್ಲನೂ ತಿಂತಾಯಿದ್ದೋ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಒಟ್ಟಿಗೆ ಕೂತಿದ್ದೀವಿ. ಮ್ಯಾಚ್ ನೋಡ್ತಾ ಇದ್ದೆ, ತುಂಬ ಚೆನ್ನಾಗೇ ಇತ್ತು. ಬಟ್ ಗೆಲ್ಲಬೇಕು ಅಂತ ಹೆಂಗಂದ್ರೆ ಹಂಗೆ ಆಡಿದ್ರೆ ಸರಿನಾ? ಈ ಬೌಲರು ನಮ್ಮ ವಿರಾಟ್ ಕೊಹ್ಲಿ ತಲೆಗೆ ಹೊಡೆದಿದ್ದು ಸರಿನಾ ತಪ್ಪಾ ನೀವೇ ಹೇಳಿ. ಇದೇ ತಪ್ಪು ನಾವು ಧೋನಿಯವ್ರಿಗೆ ಮಾಡಿದರೆ ಹಿಂಗಾಗ್ತಿತ್ತು. ಗೆಲ್ಲಬೇಕು ಅಂತ ಅಂದರೆ ಹೆಂಗಂದ್ರೆ ಹಂಗೆ ಆಡಿದ್ರೆ ಆಯಿತಾ? 2 ಇಯರ್ಸ್ ಬ್ಯಾನ್ ಆಗಿದ್ರು ಅಂತ ಎಲ್ಲ ಹಾಡ್ಕೋತಾರೆ. ಬಟ್ ನೀವಲ್ಲ, ಪ್ಲೇಯರ್ಸ್ ಅಲ್ಲ, ಮ್ಯಾನೇಜ್ಮೆಂಟ್ ಫಿಕ್ಸಿಂಗ್ ಮಾಡಿಕೊಂಡು ಬ್ಯಾನ್ ಆಗಿದ್ದು ಅಂತ ನನಗೂ ಗೊತ್ತು. ಸೊ ನಿಮ್ಮ ಮೇಲೆ ಯಾವುದೇ ದ್ವೇಷ ಇರಲಿಲ್ಲ. ಮ್ಯಾಚ್ ನೋಡಾದ್ಮೇಲೆ ಅವ್ರ ಮೇಲೆ ತುಂಬ ಕೋಪ ಬಂತು. ಅದಲ್ಲದೆ ಫ್ಯಾನ್ಸ್ಗಳು ಲಾಲಿಪಾಪ್ ಎಲ್ಲ ತಂದಿದ್ರು. ಓಕೆ 5 ಕಪ್ ತಾನೇ ಇಟ್ಕೊಳ್ಳಿ, ನಮ್ಮ ಥರ ಲಾಯಲ್ಟಿ ನಿಮಗಿಲ್ಲ ಅಂತ ನನಗೆ ಗೊತ್ತು. ಅದಾಗ್ತಿದ್ದಂಗೆ ನಾವು ಸೆಕೆಂಡ್ ಮ್ಯಾಚ್ ಸ್ಟೇಡಿಯಮಲ್ಲಿ ಗೆದ್ದಿದ್ದರಿಂದ ತುಂಬ ಖುಷಿಯಾಗಿ ಸ್ಟೋರಿ ಹಾಕಿದ್ದೋ. ಸ್ಟೋರಿ ಹಾಕಿದ್ದಕ್ಕೆ ಪಕ್ಕದ ಮನೆ ಆ್ಯಂಕಲ್ ತುಂಬ ಊರ್ಕೊಂಡು ಇದರ ಮೆಸೇಜ್ ಕಳಿಸಿದ್ರು. ನಾವು ಕೇಳಿ RCB ಫ್ಯಾನು ಮತ್ತು ವಿರಾಟ್ ಕೊಹ್ಲಿ ಫ್ಯಾನು. ಊರ್ಕೊಂಡ್ರೆ ಬರ್ನಲ್ ಕೊಡೋ ಕ್ಯಾಟಗರಿ ನಂದಂತೂ ಅಲ್ಲ, ಊರ್ಕೊಂಡ್ರೆ ಇನ್ನೂ ಉರ್ಸೋ ಕ್ಯಾಟಗರಿ ನಂದು. ಬಟ್ ಆದರೂ CSK ಫ್ಯಾನ್ಸ್ ಜೊತೆ ಆರ್ಗ್ಯೂ ಮಾಡೋಕ್ಕಾಗಲ್ಲ. ಬಿಕಾಸ್ ಫೂಲ್ಸ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಸೊ ವಿ ಶುಡ್ ನಾಟ್ ಆರ್ಗ್ಯೂ ವಿತ್ ಎನಿ ಫೂಲ್ಸ್. ನೈಟು ಹಂಗೆ ವಾದ ಮಾಡಿಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಬೆಂಗಳೂರು ಹೊರಟು. ಇದಾಗಿತ್ತು ನನ್ನ ವ್ಲಾಗ್. ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.